ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅದೇ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಕೂಡ ಮಳೆ ಬಂದಿದೆ. ಬೆಂಗಳೂರಿನಲ್ಲಿ ರಾತ್ರಿ ಧಾರಾಕಾರ ಮಳೆ ಆಗ್ತಾ ಇದೆ. ಗಾಳಿ ಮಳೆಗೆ ಬೃಹತ್ ಮರ ನೆಲಕ್ಕುರುಳಿರುವಂತಹದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣೆಯ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಮರ ಬಿದ್ದು ಟೆಂಪೋ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಅವಾಂತರಗಳ ಸಾಲನ್ನು ನೀವು ಗಮನಿಸ್ತಾ ಇದ್ದೀರಿ. ಕಳೆದ ಒಂದು ವಾರದಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈಗ ಪೀಣ್ಯದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಮಳೆಯ ರಭಸಕ್ಕೆ ಮರ ಬಿದ್ದಿದೆ. ಬೃಹದಾಕಾರದ ಮರ ಅದು ಟೆಂಪು ಮೇಲೆ ಬಿದ್ದಿರುವಂಥದ್ದು. ಟೆಂಪುವಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಗ್ಲಾಸ್ ಪುಡಿ ಪುಡಿ ಆಗಿರುವಂಥದ್ದು. ಈ ರೀತಿಯ ಹಲವು ಅವಾಂತರಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಇದೇ ರೀತಿಯ ಅವಾಂತರ ಆಗ್ತಾ ಇರುವಂಥದ್ದು. ಪೂರ್ವ ಮುಂಗಾರು ಮಳೆಯ ಅಬ್ಬರ ಅಷ್ಟು ದೊಡ್ಡ ಮಟ್ಟದಲ್ಲಿರುವಂಥದ್ದು. ನಿರಂತರವಾಗಿ ಮಳೆ ಸುರಿತಾ ಇರುವಂತಹದ್ದು ಬೆಂಗಳೂರಿನಲ್ಲಿ. ಸಹಜವಾಗಿಯೇ ನಾನಾ ರೀತಿಯ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಬರೀ ಮಳೆ ಮಾತ್ರ ಅಲ್ಲ, ಗಾಳಿಯ ರಭಸ ಕೂಡ ಜೋರಾಗಿರುವಂಥದ್ದು. ಸಹಜವಾಗಿಯೇ ಹಲವು ಅವಾಂತರಗಳು ಇದರಿಂದ ಸೃಷ್ಟಿ ಆಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು, ಅದರಲ್ಲೂ ಈ ಮರ ಬೀಳುವಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಎಷ್ಟೇ ಎಚ್ಚರಿಸಿದ್ರೂ ಕೂಡ ಈ ಮರಗಳ ಬೀಳುವಂತಹ ಪ್ರಕರಣಗಳನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳಾಗ್ತಾ ಇಲ್ಲ.